ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮಂಗಳ ಇರುವಂಥ ಒಂದು ಸ್ಥಾನದ ಪ್ರಕಾರ ಜಗಳ ಯಾವ ಥರ ಇರ್ತದೆ ಅಂತ, ನಿಮ್ಮ ಒಂದು ಜಗಳ ನೀವೊಂದು ಯಾರ ಜೊತೆ ಒಂದು ಹೆಚ್ಚು ಜಗಳ ಮಾಡ್ತೀರಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮಂಗಳ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮ ಜಗಳ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇವತ್ತು ಇದು ಲಗ್ನ ಅಂದರೆ ಇದು ಒಂದನೇ ಮನೆ ಆಗುತ್ತೆ. ಲಗ್ನದಲ್ಲಿ ಏನಾದರೂ ಒಂದು ಮಂಗಳಿದ್ದರೆ ನೀವು ಎಲ್ಲರ ಜೊತೆನೂ ಹೆಚ್ಚು ಜಗಳ ಮಾಡಲಿಕ್ಕೆ ಹೋಗ್ತೀರಿ, ಎಲ್ಲರ ಜೊತೆನೂ ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ ಲಗ್ನದಲ್ಲಿದ್ದರೆ. ಎರಡನೇ ಮನೇಲಿ ಏನಾದರೂ ಮಂಗಳಿದ್ದರೆ ನೀವು ಫ್ಯಾಮಿಲಿ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ, ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ. ಮತ್ತು ನಿಮ್ಮ ಮಾತಿನ ಮೂಲಕ ಕೂಡ ಜಗಳ ಆಗುತ್ತೆ, ನಿಮ್ಮ ಮಾತು ಕೂಡ ಹಾಗೆ ಜಗಳ ಮಾಡುವಂಥ ಮಾತೇ ಆಗಿರ್ತದೆ ಅಂತ ಹೇಳ್ಬೋದು ಎರಡನೇ ಮನೆಯಲ್ಲಿ ಮಂಗಳಿದ್ದರೆ. ಮೂರನೇ ಮನೇಲಿ ಏನಾದರೂ ಮಂಗಳಿದ್ದರೆ ನಿಮ್ಮ ಸಹೋದರರ ಜೊತೆ ನೀವು ಹೆಚ್ಚು ಜಗಳ ಮಾಡ್ಕೋತೀರಿ, ಅದರಲ್ಲೂ ನಿಮ್ಮ ಒಂದು ತಮ್ಮ ಮತ್ತು ತಂಗಿ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ, ನಿಮ್ಮ ತಮ್ಮ ಅಥವಾ ತಂಗಿ ಜೊತೆ ಮೂರನೇ ಮನೆಯಲ್ಲಿ ಮಂಗಳಿದ್ದರೆ. ಮತ್ತು ಕಮ್ಯುನಿಕೇಷನ್ ಮೂಲಕ ಕೂಡ ನೀವು ಜಗಳ ಮಾಡ್ಕೋಬೋದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಮಂಗಳಿದ್ದರೆ ನೀವು ತಾಯಿ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ, ನಿಮ್ಮ ತಾಯಿ ಜೊತೆ ಹೆಚ್ಚು ಜಗಳ ಮಾಡ್ಕೋಬೋದು ನಾಲ್ಕನೇ ಮನೆಯಲ್ಲಿ ಮಂಗಳಿದ್ದರೆ. ಆಮೇಲೆ ಲಗ್ಸುರಿ ವಿಷಯದ ಬಗ್ಗೆ ಹೆಚ್ಚು ಜಗಳ ಆಗ್ಬೋದು, ಸುಖದ ವಿಚಾರಕ್ಕಾಗಿ ಹೆಚ್ಚು ಜಗಳ ಮಾಡ್ಕೋಬೋದು. ಐದನೇ ಮನೇಲಿ ಏನಾದರೂ ಮಂಗಳಿದ್ದರೆ ನೀವು ನಿಮ್ಮ ಮಕ್ಕಳ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ, ನಿಮ್ಮ ಮಕ್ಕಳ ಜೊತೆ ಜಾಸ್ತಿ ಜಗಳ ಮಾಡ್ಕೋತೀರಿ. ನೀವು ಶಿಕ್ಷಣ ಮಾಡ್ತಿರೋ ಕೂಡ ಹೆಚ್ಚು ಜಗಳ ಮಾಡ್ಕೋತಾ ಇರ್ಬೋದು ನೀವು ಶಾಲೆಯಲ್ಲಿ. ಆರನೇ ಮನೇಲಿ ಏನಾದರೂ ಮಂಗಳಿದ್ದರೆ ನೀವು ಶತ್ರುಗಳ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ. ಇದು ಆರನೇ ಮನೇಲಿ ಮಂಗಳಿದ್ದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಯಾಕಂದರೆ ಶತ್ರುಗಳ ಜೊತೆ ಜಗಳ ಮಾಡಿ ಕಾನೂನು ಸಮಸ್ಯೆ ಕೂಡ ಆಗ್ಬೋದು. ಏಳನೇ ಮನೇಲಿ ಏನಾದರೂ ಮಂಗಳಿದ್ದರೆ ನಿಮ್ಮ ಸಂಗಾತಿ ಜೊತೆ ಹೆಚ್ಚು ಜಗಳ ಮಾಡ್ಕೋತೀರಿ, ಸಮಾಜದ ಜನರ ಜೊತೆ ನೀವು ಹೆಚ್ಚು ಜಗಳ ಮಾಡ್ಕೋಬೋದು. ಎಂಟನೇ ಮನೇಲಿ ಏನಾದರೂ ಮಂಗಳಿದ್ದರೆ ಸೀಕ್ರೆಟ್ ವಿಷಯದಲ್ಲಿ ಜಗಳ ಮಾಡ್ಕೋಬೋದು. ಒಂಬತ್ತನೇ ಮನೇಲಿ ಏನಾದರೂ ಮಂಗಳಿದ್ದರೆ ನಿಮ್ಮ ತಂದೆ ಜೊತೆ ನೀವು ಜಗಳ ಮಾಡ್ಕೋತೀರಿ ಜಾಸ್ತಿ, ನಿಮ್ಮ ತಂದೆ ಜೊತೆ ಹೆಚ್ಚು ಜಗಳ ಮಾಡ್ಕೋಬೋದು. ಮತ್ತು ನಿಮ್ಮ ಗುರುಗಳ ಜೊತೆ ಕೂಡ ಹೆಚ್ಚು ಜಗಳ ಮಾಡ್ಕೊಳ್ಳೋಂಥ ಒಂದು ಸಾಧ್ಯತೆ ಇರ್ತದೆ. 10ನೇ ಮನೇಲಿ ಏನಾದರೂ ಮಂಗಳಿದ್ದರೆ ನೀವು ಸಮಾಜದಲ್ಲಿ ಹೆಚ್ಚು ಜಗಳ ಮಾಡ್ಕೋಬೋದು, ಸಮಾಜದ ಜನರ ಜೊತೆ ಹೆಚ್ಚು ಜಗಳ ಮಾಡ್ಕೋಬೋದು 10ನೇ ಮನೇಲಿ ಮಂಗಳಿದ್ದರೆ. ಆಮೇಲೆ 10ನೇ ಮನೇಲಿ ಏನಾದರೂ ಮಂಗಳಿದ್ದರೆ ನೀವು ತಂದೆ ಜೊತೆ ಕೂಡ ಹೆಚ್ಚು ಜಗಳ ಮಾಡ್ಕೋತ ಚಾನ್ಸ್ ಇರ್ತದೆ, ನಿಮ್ಮ ತಂದೆ ಜೊತೆ. ಮತ್ತು ನಿಮ್ಮ ಜಾಬಲ್ಲಿರುವಂಥ ಒಂದು ಕೆಲಸದ ಪರಿಸರದಲ್ಲಿರುವಂಥ ವ್ಯಕ್ತಿಗಳ ಜೊತೆ ಕೂಡ ಹೆಚ್ಚು ಜಗಳ ಆಗುವಂಥ ಚಾನ್ಸ್ ಇರ್ತದೆ. ಇಲ್ಲಿ 11ನೇ ಮನೇಲಿ ಏನಾದರೂ ಮಂಗಳ ಗ್ರಹ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೋಬೋದು ನೀವು ಹೆಚ್ಚು. ಮತ್ತು ನೀವು ನಿಮ್ಮೊಂದು ವ್ಯವಹಾರದಲ್ಲಿ ಕೂಡ ಹೆಚ್ಚು ಜಗಳ ಆಗ್ಬೋದು. 12ನೇ ಮನೇಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ನೀವು ದೂರ ಸ್ಥಳದಲ್ಲಿ ಹೆಚ್ಚು ಜಗಳ ಮಾಡ್ಕೋಬೋದು, ಫಾರಿನಲ್ಲಿ, ಅದರಲ್ಲೂ ಕೂಡ ವಿದೇಶದಲ್ಲಿ ಹೆಚ್ಚು ಜಗಳ ಆಗ್ಬೋದು ನಿಮ್ಮಿಂದ. ಇದು ಮಂಗಳ ಇರುವಂಥ ಒಂದು ಸ್ಥಾನದ ಪ್ರಕಾರ ನೀವು ಜಗಳ ಮಾಡ್ಕೊಳ್ಳೋಂಥ ಒಂದು ಚಾನ್ಸ್. ಇದು ಹೆಚ್ಚಾಗಿ ಭೌತಿಕ ನಿಖರವಾಗಿ ಇರ್ತದೆ, ಬಟ್ ಇಲ್ಲಿ ಮಂಗಳ ಸ್ಟ್ರಾಂಗ್ ಇರಬೇಕು, ಮಂಗಳ ತುಂಬ ಡಿಗ್ರಿ ಚೆನ್ನಾಗಿದ್ದು ಇದಿದ್ದರೆ ಇದು ಇನ್ನೂ ಜಾಸ್ತಿ ಆಗುತ್ತೆ, ಇದರ ಫಲ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದು ಮಂಗಳ ಇರುವಂಥ ಒಂದು ಸ್ಥಾನದ ಪ್ರಕಾರ ನೀವು ಮಾಡ್ಕೊಳ್ಳೋಂಥ ಒಂದು ಜಗಳ. ನೀವು ಈ ಥರ ಒಂದು ಸಿಚುವೇಷನ್ ಇದ್ದಾಗ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಆಯಾ ಭಾವದ ಪ್ರಕಾರ ನೀವು ತುಂಬ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಅದು ನಿಮ್ಮ ಫ್ಯೂಚರಿಗೆ ಒಳ್ಳೆಯದು. ನಿಮಗೇನಾದರೂ ಜಾತಕ ವಿಶೇಷ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ ನಂಬರ್ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.